ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮಿಲ್ಕಾ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಾನು ಇಲ್ಲಿ ಕ್ವಿಕ್ಕಾಗಿ ಉಪ್ಪಿಟ್ಟನ್ನ ರೆಡಿ ಮಾಡ್ಕೊತಾ ಇದ್ದೀನಿ. 2 ಈರುಳ್ಳಿ, 1 ಟೊಮೊಟೊ, 4 ಮೆಣಸಿನ್ಕಾಯಿ, ಸ್ವಲ್ಪ ಬೀನ್ಸು ಎಲ್ಲ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನೀರು ಹಾಕಿ, ನೀರು ಮಳ್ಳದ್ಮೇಲೆ ರವೆ ಹಾಕಿ ತಿರುಗಿಸ್ಕೊಬೇಕು. ಸ್ವಲ್ಪ ಕೊತ್ತಂಬರಿ ಕಾಯಿ ಹಾಕಿದ್ರೆ ಉಪ್ಪಿಟ್ಟು ರೆಡಿ ಆಯಿತು. ನನ್ನ ಮಗಳಿಗೆ ರೆಡಿ ಮಾಡಿ ಅವಳಿಗೂ ಉಪ್ಪಿಟ್ಟು ಹಾಕ್ಕೊಟ್ಟು ಲಂಚ್ ಬಾಕ್ಸ್ನ ರೆಡಿ ಮಾಡಿದೆ. ಅವಳು ಇವಾಗ ಸ್ಕೂಲ್ಗೆ ಹೊರಟ್ಲು. ಹೋಗುವಾಗೆಲ್ಲ ಬಾಯ್ ಮಾಡಿಬಿಟ್ಟು ಹೋಗ್ತಾ ಇರ್ತಾಳೆ. ಅವ್ರ ಪಪ್ಪ ಕರ್ಕೊಂಡೋಗಿ ಡ್ರಾಪ್ ಮಾಡಿಬಿಟ್ಟು ಬಂದರು. ನನ್ನ ಮಗಳು ಸ್ಕೂಲ್ಗೆ ಹೋದ್ಮೇಲೆ ಸ್ವಲ್ಪ ವಾಶ್ ಮಾಡಿರೋ ಬಟ್ಟೆ ಇತ್ತು, ಒಣಗಾಕ್ಲಿಕ್ಕೆ ಅಂತ ಮೇಲೆ ತಂದೆ. ಸ್ವಲ್ಪನೂ ಬಿಸಿಲಿರಲಿಲ್ಲ. ವೆದರ್ ಅಂತೂ ತುಂಬ ಕೋಲ್ಡ್ ಇದೆ ಬೆಂಗಳೂರಲ್ಲಿ. ನಿಮ್ಮ ಕಡೆಯೂ ಹೀಗೆ ಇದೆಯಾ ಕಮೆಂಟ್ ಮಾಡಿ. ಮನೆ ಹತ್ರ ಫ್ರೆಶ್ ಆಗಿರೋ ಸೊಪ್ಪು ಬಂದಿತ್ತು, ತೊಗೊಂಡು ಅದನ್ನು ಸ್ವಲ್ಪ ಕ್ಲೀನ್ ಮಾಡಿ ಇಟ್ಕೊಂಡೆ, ನೈಟ್ ಸಾಂಬಾರಿಗೆ ಆಗುತ್ತೆ ಅಂತ. ವೆದರ್ ಕೋಲ್ಡ್ ಆಗಿರೋದ್ರಿಂದ ಸೊಪ್ಪು ಬೇಡ ಅನ್ನಿಸ್ತು, ಆದರೂ ತುಂಬ ಫ್ರೆಶ್ ಇತ್ತು ಅಂತ ತೊಗೊಂಡೆ. ಮನೆ ಕೆಲಸ ಎಲ್ಲ ಮುಗಿಸೋ ಅಷ್ಟರೊಳಗೆ ನನ್ನ ಮಗಳು ಸ್ಕೂಲಿಂದ ಬಿಡೋ ಟೈಮ್ ಆಯಿತು. ಅವಳನ್ನು ಕರ್ಕೊಂಬರ್ಲಿಕ್ಕೆ ಅಂತ ಹೊರಟೆ. ಸ್ಕೂಲ್ ಬಿಟ್ಟಿದ ತಕ್ಷಣ ಅವಳ ಫ್ರೆಂಡ್ಸಿಗೆಲ್ಲ ಬಾಯ್ ಮಾಡಿ ಮಾತಾಡಿಸಿ ಅವ್ರ ಜೊತೆ ಸ್ವಲ್ಪ ಆಟ ಆಡಿಕೊಂಡೇ ಬರೋದು. ಅವಳಿಲ್ಲಿ ಆಟ ಆಡ್ಕೊಂಡು ರೋಡುದ್ದಕ್ಕೂ ಡ್ಯಾನ್ಸ್ ಮಾಡ್ಕೊಂಡು ಬರ್ತಿರ್ತಾಳೆ. ನೋಡಿ ನಮ್ಮ ಮನೆ ಇವಾಗ ಸಿಕ್ತು, ಅದಕ್ಕೆ ಅವಳು ಓಡ್ತಾ ಇದ್ದವಳು ಒಬ್ಬಳೇ. ನಾನು ಫಸ್ಟ್ ಹೋಗ್ತೀನಮ್ಮ ಅಂತ ಓಡ್ಕೊಂಡು ಬಂದು ಶೂ ರಿಮೂವ್ ಮಾಡಿ ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಹೊತ್ತು ಆಟ ಆಡ್ತಾಳೆ. ಆಟ ಆಡಿದ್ದಾದಮೇಲೆ ಸ್ವಲ್ಪ ಊಟ ತಿಂದು ಸ್ಕೂಲಲ್ಲಿ ಏನೇನಾಯಿತು ಎಲ್ಲ ಹೇಳ್ತಿರ್ತಾಳೆ. ಅಮ್ಮ ಇವತ್ತು ಬಲೂನ್ ಆ್ಯಕ್ಟಿವಿಟಿ ಮಾಡಿಸಿದ್ರು ನಮಗೆ ಅಂತ ಹೇಳ್ತಾ ಇದ್ಲು. ಅದಾದಮೇಲೆ ಸ್ವಲ್ಪ ಹೋಮ್ವರ್ಕ್ ಮಾಡಿಸಿ ಒಂದು ಗ್ಲಾಸ್ ಹಾಲು ಕೊಟ್ಟು ಮನೆ ಕಸ ಎಲ್ಲ ಗುಡಿಸ್ಕೊಂಡು ನಾನು ಟೀ ಕುಡಿಯೋದಕ್ಕೆ ಅಂತ ಟೀ ಮಾಡಿದೆ. ಅವಳು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾಳೆ. ಅವಳನ್ನು ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟು ಬಂದು ಸಂಜೆ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಕೂರ್ಗಲ್ಲಿ ಫೇಮಸ್ ರೆಸಿಪಿ ಕಡುಬು ರೆಸಿಪಿ ತೋರಿಸ್ತಾ ಇದ್ದೀನಿ. ಇದು ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ. ಸಾಂಬಾರಿಗೆ ನೆನೆಸಿರೋ ಕಡಲೆಕಾಳು, ಆಲೂಗೆಡ್ಡೆ, ಬೀನ್ಸು, ಬದನೆಕಾಯಿ, ನೋಡ್ಕೋಸು, ನಿಮ್ಮ ಹತ್ರ ಇರೋ ಮಿಕ್ಸ್ ತರಕಾರಿನೆಲ್ಲ ಆ್ಯಡ್ ಮಾಡ್ಕೋಬೋದು. ಖಾರದ ಪುಡಿ, ಅರಿಶಿಣದ ಪುಡಿ, ಸಾಂಬಾರು ಪುಡಿ ಹಾಕಿ 3 ವಿಷಲ್ ತೊಗೊಳ್ಳೋಣ. 3 ವಿಷಲ್ ಆಗಿದೆ. ಇಲ್ಲಿ ರುಬ್ಕೊಳ್ಳೋಕ್ಕೆ ಸ್ವಲ್ಪ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಂಡು ರುಬ್ಕೋಬೇಕು. ರುಬ್ಕೊಂಡಿದ್ದಾದಮೇಲೆ ಒಗ್ಗರಣೆಗೆ ಆಯಿಲು, ಕರಿಬೇವು, ಸಾಸಿವೆ, ಜೀರಿಗೆ, ಈರುಳ್ಳಿ ಸೇರಿಸಿ ಒಗ್ಗರಣೆ ಕೊಟ್ಕೊಬೇಕು. ನೆಕ್ಸ್ಟ್ ಇಲ್ಲಿ ಕಡುಬು ಮಾಡೋ ರೆಸಿಪಿ ತೋರಿಸ್ತಾ ಇದ್ದೀನಿ. ಕಡುಬು ರೆಸಿಪಿಗೆ ಮೆಜರ್ಮೆಂಟ್ ತುಂಬ ಇಂಪಾರ್ಟೆಂಟು. ಮೆಜರ್ಮೆಂಟ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. 2 ಗ್ಲಾಸ್ ನೀರಿಗೆ 1 ಗ್ಲಾಸು ಅಕ್ಕಿ ತರಿ ತೊಗೋಬೇಕು. ಇವಾಗ ನೀರು ಕುದಿಯೋಕೆ ಇಟ್ಕೊಳ್ಳೋಣ. ನೀರು ಕುದಿಯೋ ಟೈಮಲ್ಲಿ 1 ಟೀ ಸ್ಪೂನ್ ತುಪ್ಪ, 2 ಏಲಕ್ಕಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇವಾಗ ನೀರು ಮಳ್ಳಿದೆ. ನೀರು ಮಳ್ಳಿರೋದಕ್ಕೆ ನಾವೇನು ಅಕ್ಕಿ ತರಿ ತೊಗೊಂಡಿರ್ತೀವಲ್ಲ, ಅಕ್ಕಿ ತರಿನ ಹಾಕ್ಕೊಂಡು ತಿರುಗಿಸ್ಕೊಳ್ಳೋಣ. ತಿರುಗಿಸ್ಕೊತಾನೆ ಇರಬೇಕು. ಅದೊಂದು ಕುದಿ ಬರೋವರೆಗೂ ನಾವು ತಿರುಗಿಸ್ಕೊತಾನೆ ಇರಬೇಕು. ನಾವು ಮುದ್ದೆ ಮಾಡುವಾಗ ತಿರುಗಿಸ್ಕೊತಾ ಇರ್ತೀವಲ್ಲ, ಸೇಮ್ ಅದೇ ಥರ ತಿರುಗಿಸ್ತಾನೆ ಇರಬೇಕು. ಇಲ್ಲಾಂದರೆ ಗಂಟಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡಿ ಗಟ್ಟಿ ಆಗ್ತಾ ಬರ್ತಿದೆ. ನಾವು ಅಕ್ಕಿ ತರಿ ಹಾಕಿರ್ತೀವಲ್ಲ, ಅದು ಬೆಂದಂಗೆ ಗಟ್ಟಿ ಆಗ್ತಾ ಬರುತ್ತೆ. ನೋಡಿ ಗಟ್ಟಿ ಆಗ್ತಾ ಬರ್ತಾ ಇದೆ. ಇದು ಇನ್ನೊಂದು 2 ನಿಮಿಷ ಕುಕ್ ಆಗಿಬಿಟ್ರೆ ನಮಗಿದು ರೆಡಿ ಆಯಿತು. ನನ್ನ ಮಗಳಿಗೆ ಈ ಕಡುಬು ಅಂದರೆ ತುಂಬ ಇಷ್ಟಪಟ್ಟು ತಿಂತಾಳೆ. ಆಗಿದೆ ಇದು. ಇವಾಗ ಇದನ್ನು ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬಿಡೋಣ. ಇಷ್ಟು ಗಟ್ಟಿ ಇರಬೇಕು. ಇದಾದಮೇಲೆ ಚೆನ್ನಾಗಿ ಕೈಯಲ್ಲಿ ನಾದ್ಕೊಬೇಕು. ಈ ಪ್ರೊಸೀಜರು ತುಂಬ ಇಂಪಾರ್ಟೆಂಟು. ತುಂಬ ಬಿಸಿ ಇರುತ್ತೆ. ಬಿಸಿ ಇರುವಾಗಲೇ ನಾವು ಚೆನ್ನಾಗಿ ಇದನ್ನು ನಾದ್ಕೊಬೇಕು. ನಮಗೆ ನಾದುವಾಗ ಏನಾದರೂ ಸ್ವಲ್ಪ ಬಿಸಿ ಆಯಿತು ಅಂದರೆ ಸ್ವಲ್ಪ ಕೈ ನೀರು ಮಾಡಿಕೊಂಡು ಚೆನ್ನಾಗಿ ನಾದ್ಕೊಬೇಕು. ಈ ಥರ ನಾದ್ಕೊಂಡ್ರೆ ನಮಗೆ ಕಡುಬು ನೀಟಾಗಿ ಬರೋದು. ಚೆನ್ನಾಗಿ ನಾದ್ಕೊಂಡಾಗಿದೆ. ಇವಾಗ ಉಂಡೆ ಮಾಡ್ಕೊಳ್ಳೋಣ. ಉಂಡೆ ಮಾಡುವಾಗ ನಾವು ಈ ಥರ ಗಟ್ಟಿಯಾಗಿ ಪ್ರೆಸ್ ಮಾಡಿ ಉಂಡೆ ಮಾಡ್ಕೊಳ್ಳೋದ್ರಿಂದ ಕಡುಬು ಒಡೆಯೋ ಚಾನ್ಸಸ್ ಕಮ್ಮಿ ಇರುತ್ತೆ. ಉಂಡೆನ ನಾವು ದಪ್ಪ ಮಾಡ್ಕೊಬಾರ್ದು, ಮೀಡಿಯಮ್ ಸೈಜಲ್ಲಿ ಉಂಡೆ ಮಾಡ್ಕೊಬೇಕು. ಉಂಡೆ ಮಾಡ್ಕೊಂಡಿದ್ದಾದಮೇಲೆ ನಾವು ಇಡ್ಲಿ ಹೇಗೆ ಸ್ಟೀಮ್ ಮಾಡ್ಕೊತೀವಿ ಅದೇ ಥರ ಇದನ್ನು ಸ್ಟೀಮ್ ಮಾಡ್ಕೊಬೇಕಾಗುತ್ತೆ. ಉಂಡೆ ಕಟ್ಟಿದ್ದಾಗಿದೆ. ನೋಡಿ ಇಡ್ಲಿ ಸ್ಟೀಮರ್ಗೆ ಹಾಕ್ಬಿಟ್ಟು ಇದನ್ನು ಸ್ಟೀಮ್ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ಟೀಮ್ ಮಾಡುವಾಗ ಇದನ್ನು 15ರಿಂದ 20 ನಿಮಿಷ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡ್ಕೊಬೇಕಾಗುತ್ತೆ. ಇವಾಗ ಬೆಂದಿದೆ. ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಟ್ಟು 2 ನಿಮಿಷ ಬಿಟ್ಬಿಟ್ಟು ಇದನ್ನು ಲಿಡ್ನ ಓಪನ್ ಮಾಡ್ಕೊಳ್ಳೋಣ. ಎಷ್ಟು ಚೆನ್ನಾಗಾಗಿದೆ ನೋಡಿ. ತರಕಾರಿ ಸಾಂಬಾರು ಜೊತೆ ಅಂತೂ ಒಳ್ಳೆ ಕಾಂಬಿನೇಷನ್ ಇದು, ಚೆನ್ನಾಗಿರುತ್ತೆ. ಇವಾಗ ನಾವು ಸರ್ವ್ ಮಾಡ್ಕೊಳ್ಳೋಣ ಸಾಂಬಾರು ಜೊತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.